ಸಡನ್ ಆಗಿ ಈಗ ಏನಾಯಿತು, ಅವರ ದಿನಚರಿಯಲ್ಲಿ ಸ್ವಲ್ಪ ಅವರು ಈಗ ಸ್ವಲ್ಪ ಏಜ್ ಆದ ನಂತರ ಅದನ್ನು ಸರಿದೂಗಿಸುವಂಥ ಕೆಲಸ ಮಾಡಬೇಕು. ಈ ರಾಜಕೀಯ ಒತ್ತಡದಿಂದ ಅವರು ಅದೆಲ್ಲದನ್ನು ಕೂಡ ಲೆಕ್ಕಿಸದೆ ಪ್ರತಿದಿನ ಎಲ್ಲ ಕಾರ್ಯಕ್ರಮ ಮುಗಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಬೆಳಗ್ಗೆ ಬೇಗ ಎದ್ದೇಳ್ತಕ್ಕಂಥದ್ದು, ರಾತ್ರಿ ಲೇಟಾಗಿ ಮಲಗ್ತಕ್ಕಂಥದ್ದು, ಇದೆಲ್ಲ ಕಾರಣಗಳಿಂದ ಈ ಥರ ಅವಾಗವಾಗ ಈ ಥರ ವ್ಯತ್ಯಾಸಗಳನ್ನ ನಾವು ಕಾಣ್ತಾ ಇದ್ವಿ ಅವರಲ್ಲಿ. ಆಗಲೇ 3 ಸಲ ಅವರು ಹೃದಯ ಚಿಕಿತ್ಸೆ ಆಗಿರೋದ್ರಿಂದ ಇವತ್ತು ಅವರು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಸಾಲದು. ಆದರೆ ಈ ರಾಜಕೀಯ ಒತ್ತಡದಲ್ಲಿ ಅವರು ಅದು ಯಾವುದನ್ನೂ ಕೂಡ ಗಮನಕ್ಕೆ ತಗೊಳ್ದಂಗೆ ಏನಾಗಿಲ್ಲ ಅನ್ನೋ ರೀತಿಗೆ ನಡ್ಕೊಳ್ತಾರಲ್ಲ, ಆದ್ದರಿಂದ ಈ ಥರ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇವತ್ತು ಕೂಡ ಬೆಳಗ್ಗೆ 4:15 ಅವರು ಎದ್ದು ಬೆಳಗ್ಗೆ ಬೆಂಗಳೂರಿಂದ ಬಿಟ್ಟು ಮೈಸೂರು ನಂಜನಗೂಡಿಗೆ ಬಂದು ಅಲ್ಲಿಂದ ಇವತ್ತು ಅಲ್ಲಿ ಏನು ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ಇವತ್ತು ಅಲ್ಲಿ ಪ್ರೆಸ್ ಮೀಟ್ ಇತ್ತು. ಸುದೀರ್ಘವಾಗಿ ಸುಮಾರು 1.25 ಗಂಟೆ ಪ್ರೆಸ್ ಮೀಟ್ ಮಾಡಿ ಎಲ್ಲೂ ರೆಸ್ಟ್ ಇಲ್ಲ. ಅದು ಮುಗಿಸ್ಕೊಂಡು ಬಂದು ಇವತ್ತು ಇಲ್ಲಿ ನಮ್ಮ ಪಾರ್ಟಿ ಆಫೀಸಲ್ಲಿ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬಂದಂಥವ್ರನ್ನ ಅವ್ರನ್ನ ಉದ್ದೇಶಿಸಿ ಹಲವಾರು ಗಂಟೆ ಮಾತನಾಡಿ ನಂತರ ಏನು ಎರಡೂ ಪಕ್ಷದ ಈ ಸರ್ಕಾರದ ವಿರುದ್ಧ ಹೋರಾಟದ ಬಗ್ಗೆ ಮಾತಾಡೋವಂಥದ್ದು ಚರ್ಚೆ ಮಾಡಿ ಹೇಗೆ ಮುಂದೆ ರೂಪುರೇಷೆಗಳು ಈ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನು ಕೂಡ ಬೀದಿಗಿಳಿತಕ್ಕಂಥದ್ದು ಹೇಗೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಎಲ್ಲರೂ ಎರಡೂ ಪಕ್ಷದ ನಾಯಕರುಗಳು ಕೂತ್ಕೊಂಡು ಚರ್ಚೆ ಮಾಡಿ ನಿಮ್ಮೆದುರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಾವು ನಿಂತ್ಕೊಂಡು ಅವ್ರು ಮಾತಾಡೋ ಸಂದರ್ಭದಲ್ಲಿ ಆಗಿದ್ದು ನಮಗೂ ಎಲ್ಲ ಗಾಬರಿ ಆಗ್ತಾ ಇರ್ತಕ್ಕಂಥದ್ದೇ. ಆದರೆ ಇಲ್ಲಿ ಬರೋವಂಥ ಸಂದರ್ಭದಲ್ಲಿ ಇಲ್ಲಿ ಮುಕ್ಕಾಲು ಭಾಗ ಇನ್ನೇನು ಸರ್ಕಲ್ಲಿ ಇಲ್ಲಿ ಬರೋ ಹತ್ತಿರದಲ್ಲಿ ಅದು ನಿಂತು ಹೋಗಿದ್ದಂಥದ್ದು ನಾವು ಕೂಡ ಅವ್ರ ಕಾರಲ್ಲೇ ಇದ್ದಂಥ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ವಿ. ಹಾಗಾಗಿ ಡಾಕ್ಟ್ರು ಫಸ್ಟ್ ಏಡ್ನ ಎಲ್ಲ ರೀತಿ ಪರೀಕ್ಷೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ನೋಡಿದಾಗ ಸುದೀರ್ಘ ಆರಾಮಾಗಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಅವರು ರೆಸ್ಟ್ ತಗೋಬೇಕು ಅಂತಕ್ಕಂಥದ್ದೇ ಡಾಕ್ಟ್ರ ಒಂದು ಸಲಹೆ ಆಗಿದೆ. ಸರ್, ಬೆಳಗ್ಗೆಯಿಂದ ತಾವು ಅವ್ರ ಜೊತೆ ಇದ್ರಿ. ಹೌದು. ಏನಾದ್ರು ಆರೋಗ್ಯದಲ್ಲಿ ಏನಿಲ್ಲ, ಅವರು ಅಲ್ಲಿ ಬೆಳಗ್ಗೆಯಿಂದ ಏನೂ ಕಾಣಲಿಲ್ಲ. ಅಷ್ಟು ಲವಲವಿಕೆಯಿಂದ ಮಾತಾಡಿಕೊಂಡು ಖುಷಿಯಿಂದ ಕಾರಲ್ಲಿ ಬರ್ತಾ ನಾನು, ಸಾರಾ ಮಹೇಶ್ ಅವರು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ನಮ್ಮ ಹರೀಶ್ ಅವರು, GT ಹರೀಶ್ ಅವರು ಎಲ್ಲ ಒಟ್ಟಿಗೆ ಇದ್ವಿ ಬೆಳಗ್ಗೆಯಿಂದ. ಬಟ್ ಯಾವುದೇ ರೀತಿ ಆ ಥರ ಸೂಕ್ಷ್ಮತೆ ಕಾಣಲಿಲ್ಲ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನಿಮ್ಮ ಪ್ರೆಸ್ ಮೀಟ್ ಮಾಡೋಂಥ ಸಂದರ್ಭದಲ್ಲಿ ಅದು ನಮಗೆ ಗೋಚರ ಆಗಿರ್ತಕ್ಕಂಥದ್ದು. ಆದ್ದರಿಂದ ಬ್ಲಡ್ ಥಿನ್ನರ್ ನಾವು ತೊಗೋತೀವಿ ಎಲ್ಲರೂ. ಡಾಕ್ಟ್ರುಗಳು ನಮ್ಗೆ ಆಗಲೇ ಡಾಕ್ಟರ್ ಮಂಜುನಾಥ್ ಅವರು ಸಜೆಸ್ಟ್ ಮಾಡಿ ಏನೂ ಇಲ್ಲದೆ ಇದ್ದರೂ ಕೂಡ ನಮಗೆ ತೊಗೊಳಕ್ಕೆ ಹೇಳ್ತಾರೆ. ಯಾಕೆಂದರೆ ನಾವು ಸರಿಯಾದ ರೀತಿಯಲ್ಲಿ ಊಟ ಇರ್ಬೋದು, ನಿದ್ದೆ ಸರಿಯಾಗಿ ಮಾಡಲ್ಲ ರಾಜಕಾರಣಿಗಳಂತಕ್ಕಂಥ ದೃಷ್ಟಿಯಿಂದ ಇವತ್ತು ಡಾಕ್ಟ್ರುಗಳ ಸಲಹೆ ಇರ್ತದೆ. ಅದು ಯಾಕೆಂದರೆ ರಕ್ತ ಹೆಪ್ಪುಗಟ್ಟಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಏನು ಇದನ್ನು ಟ್ಯಾಬ್ಲೆಟನ್ನು ಕೊಟ್ಟಿರ್ತಾರೆ. ಅದು ಅವ್ರಿಗೊಂದು ಸ್ವಲ್ಪ ಏನಾದ್ರು ಆದರೂ ಕೂಡ ಅದು ನಿಲ್ಲದೆ ರೀತಿಯಲ್ಲಿ ಹೋಗ್ತಕ್ಕಂಥದ್ದಾಗ್ತದೆ. ಆದ್ದರಿಂದ ಆ ಥರ ಅವ್ರಿಗೆ ಅವು ಇದಾಗಿರ್ತಕ್ಕಂಥದ್ದು. ಅದರಿಂದ ಏನು ತೊಂದರೆ ಇಲ್ಲ, ಗಾಬರಿ ಪಡ್ತಕ್ಕಂಥದ್ದು ಏನಿಲ್ಲ. ಕಾರ್ಯಕರ್ತರೆಲ್ಲರೂ ಕೂಡ ಧೈರ್ಯವಾಗಿರಿ, ಅವ್ರಿಗೆ ಭಗವಂತನ ಆಶೀರ್ವಾದ ಇದೆ. ಅವರು ಏನು ಆರೋಗ್ಯವಾಗಿ ಅವ್ರಿಗೇನು ಸಮಸ್ಯೆ ಇಲ್ಲ, ಅವ್ರು ಚೇತರಿಸ್ಕೊಂಡಿದ್ದಾರೆ ಅಂತ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.